ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ರಿಷಿ ಬರ್ಡೇ, ಹಾಗೆ ನಮ್ಮಪ್ಪ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ. ನೋಡಿ ಪಾಪ ನಮ್ಮ ಸುಚಿ ರೋಡಲ್ಲಿ ತಿಂತಾ ಇದ್ದಾಳೆ. ಸೊ ಪಪ್ಪ ಇರ್ಮುಡಿ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಕಟ್ಟಿಸ್ಕೊಂಡಿದ್ರು. ಬಟ್ ನಾವು ಹೋಗೋದು ಊರಿಗೆ. ಊರಿಂದ ಪಪ್ಪ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗೋದು. ನನಗಂತೂ ನಮ್ಮ ಊರಂದರೆ ಸಿಕ್ಕಾಪಟ್ಟೆ ಇಷ್ಟ. ಊರು ಅಂದ್ರೇ ಏನೋ ಒಂಥರ ಎಮೋಷನ್ ನನಗೆ. ನಮ್ಮ ತಾತ ಇರ್ತಾರೆ, ನಮ್ಮ ಅಜ್ಜಿ ಇದ್ದರು. ಬಟ್ ಇವಾಗ ಅಜ್ಜಿ ಇಲ್ಲ. ಅಜ್ಜಿನ ತುಂಬಾ ಮಿಸ್ ಮಾಡ್ಕೋತೀವಿ ನಾವು ಊರಿಗೆ ಹೋದರೆ. ನೋಡಿ ನಮ್ಮೂರು ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಹಸಿರಾಗಿದೆ. ನನಗಂತೂ ತುಂಬ ಇಷ್ಟ ನಮ್ಮೂರಂದರೆ. ಈ ಜಾಗ ಬಂದು ಮಹಿಮಾಪುರ ಅಂತ. ಇಲ್ಲಿ ಒಂದು ಬೆಟ್ಟ ಇದೆ, ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟ ಅಂತ. ಈ ದೇವಸ್ಥಾನ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರೋವಂಥ ದೇವಸ್ಥಾನ. ಈ ಸ್ಥಳದಲ್ಲಿ ನಾವಿರೋದು ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ. ಈ ಪ್ಲೇಸಲ್ಲಿ ತುಂಬಾ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಜಗ್ಗೇಶ್ ಅವ್ರ ಮೂವಿ ಎಲ್ಲ ಮಾಡಿದ್ದಾರೆ. ಮತ್ತು ಶಿವರಾಜ್ ಕುಮಾರ್ದು ಅಣ್ಣ ತಂಗಿ ಮೂವಿ ಎಲ್ಲ ಈ ದೇವಸ್ಥಾನದ ಹತ್ರ ಶೂಟ್ ಮಾಡಿದ್ದಾರೆ. ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ಅದು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗೆಲ್ಲ ಆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅನ್ನೋದೇನಿಲ್ಲ. ಬೆಟ್ಟದ ಮೇಲೇ ಇವಾಗ ರೋಡೆಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇವಾಗ. ಸೊ ಪಪ್ಪ ಪ್ರತಿ ವರ್ಷವೂ ಅಲ್ಲೇ ಏರಿಯಾದಲ್ಲೇ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲೇ ಇರ್ಮುಡಿ ಕಟ್ಟಿಸ್ಕೊಂಡ್ಬಿಡ್ತಾರೆ, ಮಾಲೆ ಹಾಕ್ಸ್ಕೊಂಡು. ಆದರೆ ಹೋಗೋದು ಮಾತ್ರ ಊರವ್ರ ಜೊತೆ. ಊರಲ್ಲೆಲ್ಲ ಒಟ್ಟಿಗೆ ಹೋಗ್ತಾರಲ್ಲ, ಸೊ ಪಪ್ಪನೂ ಅವ್ರ ಜೊತೆಗೆ ಹೋಗ್ತಾ ಇರ್ತಾರೆ. ನನ್ನ ತಮ್ಮನೂ ಕೂಡ ಹೋಗಬೇಕಿತ್ತು, ರಿಷಿನೂ ಹೋಗಬೇಕಿತ್ತು, ಮತ್ತು ಮುರಳಿ ಕೂಡ ಹೋಗಬೇಕಿತ್ತು. ಬಟ್ ಈ ಸಲ ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ಅವರು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡ್ರು. ಇವತ್ತು ಬೇರೆ ರಿಷಿ ಬರ್ಡೇ ಇತ್ತು. ಸೊ ಸಿಂಪಲ್ಲಾಗಿ ಪಪ್ಪ ಇರುವಾಗಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಎಸ್, ಇದು ನಮ್ಮೂರು ಮೆಳಕತ್ನೂರು. ಇದು ಹಳೆ ಬಸ್ ಸ್ಟ್ಯಾಂಡು. ನಾವು ಚಿಕ್ಕವರಿರುವಾಗೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ವಿ. ತುಂಬಾ ಮಜಾ ಇತ್ತು ಊರಲ್ಲಿ. ಇವಾಗ ಎಂಜಾಯ್ಮೆಂಟ್ ಸಿಗೋದಿಲ್ಲ, ಬಟ್ ಅವಾಗಿರುವಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ನಿಜವಾಗ್ಲೂ ಊರನ್ನ ತುಂಬ ಮಿಸ್ ಮಾಡ್ಕೋತೀನಿ ನಾನಂತೂ. ನಾನು ಪ್ರತಿ ಸಲ ಊರಿಗೆ ಹೋದಾಗಲೂ ನನಗಂತೂ ತುಂಬ ಬೇಜಾರಾಗುತ್ತೆ. ತುಂಬಾ ಮಿಸ್ ಮಾಡ್ಕೋತೀನಿ ನಾನು ನಮ್ಮೂರನ್ನ. ಇಷ್ಟೆಲ್ಲ ಚೆನ್ನಾಗಿದ್ವಿ ನಾವು ಆ ಊರಲ್ಲಿ. ಬಟ್ ಇವಾಗ ಮತ್ತೆ ಆ ದಿನಗಳೆಲ್ಲ ಬರೋದೇ ಇಲ್ಲ ಅಲ್ವಾ ಅಂತ ಒಂಥರ ಬೇಜಾರಾಗ್ತಾ ಇರುತ್ತೆ. ನೋಡಿ, ಇದು ಮಹಿಮಾ ರಂಗಸ್ವಾಮಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಲ್ಲ? ನನಗಂತೂ ಇವಾಗ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಬಟ್ ಇವಾಗ ಚೆನ್ನಾಗೆಲ್ಲ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡಿ, ಇದು ತೇರು. ಸೊ ಫೈನಲಿ ಪುಟ್ಟರಾಮಯ್ಯವ್ರ ಮನೆಗೆ ಬಂದ್ವಿ. ಪುಟ್ಟರಾಮಯ್ಯ ನಮ್ಮ ತಾತ. ನೋಡಿ, ಇದೇ ನಮ್ಮ ಮನೆ. ನಾವೆಲ್ಲರೂ ಇಲ್ಲಿ ಆಟ ಆಡಿ ಬೆಳೆದಿದ್ದು ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಇಲ್ಲಿ. ನಂಗೆ ಇವಾಗ ಇತ್ತೀಚೆಗೆ ಊರಿಗೆ ಹೋಗೋಕ್ಕೆ ಅಂದರೆ ನನಗೆ ನಮ್ಮ ಅಜ್ಜಿನೇ ನೆನಪಾಗ್ತಾ ಇರ್ತಾರೆ. ಅಜ್ಜಿ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಅಜ್ಜಿನ ಮಿಸ್ ಮಾಡ್ಕೋತೀನಿ ನಾನು. ತಾತ ನಮಗೋಸ್ಕರ ಕಾಯ್ತಾಯಿದ್ರು. ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿ, ತಲೆಗೆ ಮೀಸೆಗೆ ಎಲ್ಲ ಡೈ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ರು ನಮ್ಮ ತಾತ. ನಮ್ಮ ಸುಚಿ ಮನೆಯನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ಲು, ಹೆಂಗಿದೆ ಏನೇನೋ ಅಂತ. ಊರ ಮನೆ ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ? ಬಟ್ ಆದರೆ ಇವಾಗ ತಾತ ಒಬ್ಬರೇ ಇರ್ತಾರಲ್ವ, ಅಷ್ಟು ಏನು ತಾತ ಕ್ಲೀನ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ನಾವು ಹೋದಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ನಾವು ಬೆಳಗ್ಗೆಯಿಂದ ತಿಂಡಿನೇ ಮಾಡಿರಲಿಲ್ಲ. ಅದಕ್ಕೆ ನಾನು ಮುಳ್ಳಿ ತಿಂಡಿ ಮಾಡ್ತಾಯಿದ್ವಿ. ಚಿನ್ನಿ ಕೂಡ ಏನೂ ತಿಂದೇ ಇರಲಿಲ್ಲ. ಮುಳ್ಳಿಗೆ ಜಾಸ್ತಿ ನನಗಿಂತ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮೂರೇ ಇಷ್ಟ ಅಂತೆ, ಯಾವಾಗಲೂ ಹೇಳ್ತಾ ಇರ್ತಾನೆ. ನಮ್ಮ ಚಿನ್ನಿನೂ ಅಷ್ಟೇ ಸಿಕ್ಕಾಪಟ್ಟೆ ಊರಂದರೆ ಇಷ್ಟಪಡ್ತಾನೆ. ಇಲ್ಲೇ ಜಾಸ್ತಿ ಆಟ ಆಡಿದ್ದವನು. ತಾತಂಗಂತೂ ಮನೆ ತುಂಬ ಜನ ಇದ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ. ಯಾಕಂದರೆ ದಿನ ಒಬ್ಬರೇ ಇರ್ತಾರಲ್ಲ ಪಾಪ, ತಾತಂಗೂ ಬೇಜಾರಾಗಿಬಿಡುತ್ತೆ. ನಮ್ಮ ತಾತಂಗೆ ನಾವೆಲ್ಲ ಹೋದರೆ ತುಂಬ ಖುಷಿ ಪಡ್ತಾರೆ, ಇರಿ ಅಂತಾರೆ. ಬಟ್ ಇವಾಗ ಅಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇವಾಗ ಅಷ್ಟು ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಎಲ್ಲನೂ ತೊಗೊಂಡೋಗ್ಬೇಕು. ಅಡುಗೆ ಮಾಡೋಕ್ಕಾಗಿರ್ಬೋದು, ಎಲ್ಲನೂ ತೊಗೊಂಡೋಗ್ಬೇಕು. ನಮ್ಮ ತಾತ ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರಲ್ವಲ್ಲ, ಅಲ್ಲಿ ಅಷ್ಟು ಇರೋಕ್ಕಾಗಲ್ಲ. ತಾತಂಗೆ ಒಬ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇದ್ದು ತಾತ ಅಷ್ಟೇ ಇರೋಕ್ಕಾಗತ್ತೆ. ಬೇರೆ ಯಾರಾದರೂ ಹೊಸಬ್ರು ಹೋದರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ದೀಪು ಹೋಗ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದ. ಪಪ್ಪ ಇರುವಾಗೇ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು. ನಮ್ಮ ಚಿನ್ನಿಗಂತೂ ಪಪ್ಪ ಊರಿಗೆ ಹೋಗ್ತಾ ಇದೆ ಅಂತ ಬೇಜಾರಾಗಿದ್ದ. ಬೇಗ ಬಾ ಪಪ್ಪ ಅಂತ ಇದ್ದ.
ಸೊ ಕೇಕ್ ಕಟ್ ಕೂಡ ಮಾಡಿದ್ವಿ. ಬಟ್ ಊರಲ್ಲಿ ಅಷ್ಟು ಚೆನ್ನಾಗಿರೋ ಕೇಕ್ ಮತ್ತು ಕ್ಯಾಂಡಲ್ಸ್ ಎಲ್ಲ ಏನೂ ಸಿಕ್ಕಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ. ಅದೇ ಖುಷಿ ಆಯಿತು ಚಿನ್ನಿಗೆ. ನಮ್ಮ ಅಪ್ಪ ಅಮ್ಮಂಗೆ ಅವ್ನು ಏನು ಇಷ್ಟಪಡ್ತಾನೋ ಅದನ್ನು ಮಾಡಲೇಬೇಕು, ಇಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊತಾ ಇರ್ತಾರೋ. ಅವ್ನು ಕೇಳ್ದ ನಾವು ಮಾಡಿ ಪಪ್ಪ ಇನ್ನೇನು ಓಡೋ ಟೈಮ್ ಆಯ್ತಲ್ವ, ಅದಕ್ಕೆ ತಾತಂಗೆ ಕಾಲು ಬೆಲ್ಲ ಮುಕ್ಕೊಂಡು ಹೊರಡ್ತಾಯಿದ್ರು. ನಮ್ಮ ಅವ್ವ ಅಪ್ಪ ಲಲಿತಾ ಆಂಟಿ ಎಲ್ಲರೂ ಬಂದಿದ್ರಲ್ಲ, ಅದಕ್ಕೆ ನಮ್ಮ ತಾತ ಫುಲ್ ಖುಷಿ ಆಗಿಬಿಟ್ಟಿದ್ರು. ಅವ್ವ ಅಪ್ಪ ತಾತಂಗೆ ತಂಗಿ ಮತ್ತು ತಂಗಿ ಗಂಡ ಅಲ್ವಾ, ಅದಕ್ಕೆ ನಮ್ಮ ತಾತಂಗೆ ಅಪ್ಪ ಅಂದರೆ ತುಂಬ ಇಷ್ಟ. ದಾಸಪ್ಪನ ಗಂಡ್ರಿ ಯಾವಾಗಲೂ ಅಯ್ಯೋ ಒಳ್ಳೆಯವನು ಅಂತ ಹೇಳ್ತಾ ಇರ್ತಾರೆ. ನಮ್ಮ ತಂಗಿನೇ ಬಜಾರಿ ಸ್ವಲ್ಪ ಅಂತ. ತಾತಂಗೆ ಅವ್ವ ಅಪ್ಪ ಅಂದರೆ ಸ್ವಲ್ಪ ತುಂಬ ಇಷ್ಟ ಜಾಸ್ತಿ. ನಮ್ಮವ್ವ ಚಿಕ್ಕ ಮಗಳಂತೆ ಎಲ್ಲರಿಗಿಂತ, ಅದಕ್ಕೆ ಅವ್ವನ ಕಂಡ್ರೆ ಎಲ್ಲರಿಗೂ ಜಾಸ್ತಿ ಇಷ್ಟ. ಚಿಕ್ಕ ಮಗಳು ಚಿಕ್ಕಳಿ ಅಂತ ಜಾಸ್ತಿ ಇಷ್ಟಪಡ್ತಾರೆ. ಪಪ್ಪ ನೀನು ಓಡೋಣ ಅಂತ ರೆಡಿ ಆಗ್ತಾಯಿದ್ರು. ಎಲ್ಲ ಆಚೆ ಬಂದ್ವಿ ನಾವು ದೇವ್ರಿಗೆಲ್ಲ ಕೈ ಮುಗಿ. ನಮ್ಮಮ್ಮ ಊರೊಳಗಡೆ ಹೋಗಿ ತುಂಬ ದಿವಸ ಆಗಿತ್ತು. ನಮ್ಮ ಅಮ್ಮನ ಫ್ರೆಂಡ್ಸು ಬಂದು ಮಾತಾಡ್ಸಿ ಪಪ್ಪಂಗೆ ರಿಷಿದೇ ಚಿಂತೆ, ತೀಟೆ ಆಡ್ತಾನೆ, ಎಳ ಮಾತು ಕೇಳಲ್ಲ, ಒದೆ ತಿಂತಾನೆ ಅಂತ. ಅದಕ್ಕೆ ಹೇಳ್ತೈತೆ ತೀಟೆ ಆಡಬೇಡ ಮಮ್ಮಿ ಹೊಡಿತಾಳೆ ಅಂತ. ಅದರಲ್ಲಿ ದೀಪದು ಸ್ವಲ್ಪ ಚಿಂತೆನೆ, ಆಚೆ ಹೋಗ್ಬೇಡ ಅಂತ ಹೇಳ್ತಾಯಿತ್ತೆ ನಮ್ಮಪ್ಪ. ಸೊ ಎಲ್ಲರೂ ಪಪ್ಪಂಗೆ ಕಾಲಿಗೆ ಮುಕ್ಕೊಂಡ್ರು. ನನಗಂತೂ ಪಪ್ಪ ಇಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಮನೆಯಲ್ಲಿ. ಇವರು ಶೈಲಾ ಆಂಟಿ ಮತ್ತು ಇವಳು ನನ್ನ ಬೆಸ್ಟಿ ಸ್ನೇಹ ಮತ್ತು ಅವ್ರ ಹಸ್ಬೆಂಡ್. ಪಪ್ಪ ಹನುಮಂತ್ ಅಂಕಲ್ ಹೋದರೆ ಮಾತ್ರನೇ ಹೋಗೋದು. ಹನುಮಂತ್ ಅಂಕಲ್ ಶೈಲಾಂಟಿ ಅವ್ರ ಯಜಮಾನ್ರು. ಹನುಮಂತ್ ಅಂಕಲು ಪಪ್ಪನ ಚೈಲ್ಡ್ಹುಡ್ ಫ್ರೆಂಡು. ಅಂಕಲ್ ಹೋದರೆ ಮಾತ್ರನೇ ಪಪ್ಪ ಹೋಗೋದು. ಅಂಕಲ್ ಎಲ್ಲರೂ ಟ್ರಿಪ್ ಹೋದರೆ ಮಾತ್ರ ಪಪ್ಪ ಹೋಗೋದು, ಇನ್ನೆಲ್ಲೋ ಬೇರೆಯವ್ರ ಜೊತೆ ಎಲ್ಲೂ ಹೋಗಲ್ಲ. ನಾವು ಅಂಕಲ್ ಹೋದರೆ ಮಾತ್ರನೇ ಕಳಿಸೋದು. ಅಂಕಲ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿರ್ತೀವಿ ಪಪ್ಪನ ನಾವು, ಅಂಕಲ್ ನೀವೇ ನೋಡ್ಕೊಳ್ಬೇಕು, ನೀವೇ ಹುಷಾರಾಗಿ ಕರ್ಕೊಂಡು ಬರಬೇಕು ಅಂತ. ಸೊ ಹೊರಟ್ರು ಪಪ್ಪ ಅವರು. ಬೇಗ ಬಂಡೀಪುರ ಫಾರೆಸ್ಟ್ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ರು, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು. ನನಗಂತೂ ಪಪ್ಪ ಹೋದ್ಮೇಲೆ ಬೇಜಾರಾಗ್ತಾಯಿತ್ತು. ತಾತಂಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಅಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಊಟ ಪಾರ್ಸೆಲ್ ತೊಗೊಂಡು ಹೋಗ್ಬಿಟ್ಟಿದ್ವಿ. ಊಟ ಎಲ್ಲ ಪ್ರಸಾದನೂ ಕೊಟ್ಟರು. ಪ್ರಸಾದ ಮತ್ತು ಊಟ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಪಪ್ಪ ಹೋದ್ಮೇಲಂತೂ ಅಲ್ಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ, ಬೇಜಾರಾಗ್ತಾಯಿತ್ತು. ಆಮೇಲೆ ತಾತ ಬೇಜಾರು ಮಾಡ್ಕೊಳ್ಳುತ್ತೆ ತಕ್ಷಣ ಹೋದ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ತಾತನ ಹತ್ರ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡು ಇದ್ವಿ. ತಾತನೂ ಬನ್ನಿರಿ ಅಂತ ಹೇಳಿ ಹೊರಟ್ವಿ ನಾವು. ತಾತಗೊಂದು ಡೈ ಹಾಕಿ ನನ್ನ ಬರ್ಡೇ ಇದೆ ರೀಸೆಂಟಲ್ಲಿ, ಮತ್ತೆ ಬರೋಕ್ಕಾಗಲ್ಲ ನಾನು ಅಂತ ಹೇಳ್ಬಿಟ್ಟು ತಾತನ ಕೈ ಮುಕ್ಕೊಂಡು ಬಂದೆ ನಾನು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.